ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಕಾಯಿ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ತೆಂಗಿನ ಹಾಲಿನಿಂದ ಆಗುವಂತಹ ಉಪಯೋಗಗಳನ್ನು ಸಹ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತಾ ಅದರಿಂದ ಆಗುವ ಪ್ರಯೋಜನಗಳನ್ನ ಸಹ ತಿಳಿಸ್ತಾ ಇದ್ದೀನಿ. ಮೊದಲಿಗೆ 2 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ 4 ಏಲಕ್ಕಿ ಹಾಗೆ 2-3 ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವೀಟಿಗೆ 4 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸ್ವೀಟಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟು ಜಾಸ್ತಿ ಬೇಕು ಅಂತ ಅನ್ನೋರು 1 ಅಚ್ಚು ಎಕ್ಸ್ಟ್ರಾನೇ ತೊಗೊಳ್ಬೋದು. ನೀರಲ್ಲಿ ಕರಗಿಸ್ಬಿಟ್ಟು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಲ್ಲಿರುವಂತಹ ನೀರಿನಂಶ ಕಮ್ಮಿ ಆಗೋವರೆಗೂ, ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಇದು ರೆಡಿ ಆಗೋದ್ರೊಳಗಡೆ ನಾನು ತೆಂಗಿನ ಹಾಲಿಂದ ಏನೇನು ಉಪಯೋಗಗಳಿದೆ ಅಂತ ತಿಳಿಸ್ಕೊಡ್ತೀನಿ. ತೆಂಗಿನ ಹಾಲು ಬಳಸೋದ್ರಿಂದ ಚರ್ಮ ಸಾಫ್ಟ್ ಆಗುತ್ತೆ. ಮುಖದ ಮೇಲೆ ಏನಾದರೂ ಕಪ್ಪು ಕಲೆಗಳಿದ್ದರೆ, ಗುಳ್ಳೆಗಳಿದ್ದರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ 1 ಕಪ್ ತೆಂಗಿನ ಹಾಲು, 2 ಟೇಬಲ್ ಸ್ಪೂನಷ್ಟು ರೋಸ್ ವಾಟರು, 1 ವಿಟಮಿನ್ ಸಿ ಕ್ಯಾಪ್ಸೂಲ್ನ ಮಿಕ್ಸ್ ಮಾಡಿಬಿಟ್ಟು ಐಸ್ ಕ್ಯೂಬ್ ಮೋಡಲ್ಲಿ ಹಾಕಿಬಿಟ್ಟು ಅದು ಕ್ಯೂಬ್ ಆಗೋವರೆಗೂ ಬಿಡಬೇಕು. ಇದು ಕ್ಯೂಬ್ಸ್ ಆದಮೇಲೆ ಒಂದು ಹ್ಯಾಂಡ್ ಕರ್ಚೀಫಲ್ಲಿ ಅದನ್ನು ಹಾಕ್ಬಿಟ್ಟು ಡೈಲಿ ಅದನ್ನು ಮಸಾಜ್ ಮಾಡ್ತಾ ಬನ್ನಿ. ಅಲ್ಲಿರುವಂಥ ಕಪ್ಪು ಕಲೆಗಳು, ಗುಳ್ಳೆಗಳು ಎಲ್ಲ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಮುಖ ಕೂಡ ಸಾಫ್ಟ್ ಆ್ಯಂಡ್ ಗ್ಲೋ ಆಗುತ್ತೆ. ಸೊ ಈಗ ನಾವು ಮಾಡ್ಕೊಂಡಿರುವಂಥ ತೆಂಗಿನಕಾಯಿ ಹೂರಣ ಕೂಡ ರೆಡಿಯಾಗಿದೆ. ಈಗ ಹೋಳ್ಗೆನ ತಟ್ಕೊಳ್ಳೋಣ. ಹೋಳ್ಗೆ ಮಾಡುವಾಗ ಯಾವಾಗಲೂ ತುಂಬ ಪ್ರೆಸ್ ಮಾಡಿ ಉದ್ದಬಾರ್ದು. ಯಾವಾಗಲೂ ಹಗುರವಾಗಿ ಲಟ್ಟಿಸ್ಕೊಂಡ್ರೆ ಎಲ್ಲೂ ಕೂಡ ಕ್ರ್ಯಾಕ್ ಆಗ್ದಂಗೆ ತುಂಬ ನೀಟಾಗಿ ಹೋಳಿಗೆ ಬರುತ್ತೆ. ಸೊ ತೆಂಗಿನ ಹಾಲು ಸ್ಕಿನ್ನಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಈಗ ನಾವು ಅದನ್ನು ಹೆಲ್ತ್ ವೈಸ್ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂದರೆ, ತೆಂಗಿನ ಹಾಲಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಅನ್ನೋ ಅಂಶ ಇರೋದ್ರಿಂದ ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಮಾಡುತ್ತೆ, ಆರೋಗ್ಯವಾಗಿ ಸಹ ಇಡುತ್ತೆ. 1 ಕಪ್ಪು ತೆಂಗಿನ ಹಾಲು ನೆನೆಸಿರುವಂಥ ಗಸಗಸಿನ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಬೇಕು. ಅರ್ಧ ಕಪ್ಪಷ್ಟು ಹಾಲು, ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ವಾರದಾಗ 2 ಟೈಮ್ ತೊಗೊಳ್ತಾ ಬಂದರೆ ಮೂಳೆ ಏನಾದರೂ ಪೇಯ್ನ್ ಇತ್ತು ಅಂದರೆ ಅದು ರಿಲೀಫ್ ಆಗ್ತಾ ಬರುತ್ತೆ. ಟ್ರೈ ಮಾಡಿ ನೋಡಿ. ಸೊ ತೆಂಗಿನ ಹಾಲು ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಸಹ ಇದು ಆಗೋದಿಲ್ಲ. ನ್ಯಾಚುರಲ್ ಆಗಿ ಇರೋದ್ರಿಂದ ನಾವು ಆರಾಮಾಗಿ ಇದನ್ನು ಬಳಸ್ಕೊಳ್ಬೋದು. ಡೈಲಿ ಹೆಲ್ತ್ ವೈಸ್ ಸಹ ಇದನ್ನು ಸೇವನೆ ಸಹ ಮಾಡ್ಬೋದು. ಸೊ ಈಗ ಆಗಿದೆ, ಹೋಳಿಗೆ ತಟ್ಕೊಂಡಾಗಿದೆ. ಇದನ್ನು ಲೋ ಫ್ಲೇಮಲ್ಲಿ 2 ಕಡೆನೂ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಹೆಲ್ತ್ ಟಿಪ್ಸ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಇದೇ ರೀತಿ ಒಂದೊಂದು ರೆಸಿಪಿಯ ಜೊತೆಗೆ ಒಂದೊಂದು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ಆದ ಕಾಯಿ ಹೋಳಿಗೆ ರೆಡಿಯಾಗಿದೆ.